ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಮನೋಜ್. ನಾವೀಗ ಭೇಟಿ ಮಾಡಲು ಬಂದಿರೋಲ್ಲ ಆಲೂರು ತಾಲೂಕ್ ಪಂಚಾಯತ್ ಸದಸ್ಯರಾದ ರತ್ನಮ್ಮ ಅವರನ್ನು. ಬನ್ನಿ ಅವ್ರು ಕೊಡ್ತೀರ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಕಾಂತರಾಜ್ ಅಂತ. ರತ್ನಕಾಂತರಾಜ್. ಸರ್ ನಿಮ್ಮ ಹೆಸರು? ಕಾಂತರಾಜ್. ಮೇಡಮ್ ನೀವು ಯಾವ ತಾಲೂಕ್ ಪಂಚಾಯತಿಯಿಂದ ಆರಿಸಿ ಬಂದಿರೋಂಥದ್ದು? ನಾವು ಆಲೂರು ತಾಲೂಕು ಪಂಚಾಯತಿ ವ್ಯಾಪ್ತಿ ಪ್ರದೇಶದಿಂದ ಬಂದಿರೋ ಅಂಥದ್ದು. ಮೇಡಮ್ ಈ ಸಲ ನೀವು ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿತ್ತು ಸರ್? ನಮಗೆ ಹೇಳಿ ಸರ್. 930. 900 ಒಟ್ಟು ಮತ ನಿಮಗೆ? ಅಲ್ಲ, ಒಟ್ಟು ಮತ 3,800 ಚಿಲ್ಲರೆ ಬಂದಿತ್ತು ಸರ್. ಹಾಗೂ ಎಷ್ಟು ಒಂದು ಅಂತರದ ಓಟ್ಗಳಿಂದ ನೀವು ಜಯ ಗಳಿಸಿದ್ರಿ? 930 ಓಟ್ ಅಂತರದಿಂದ ನೀವು ಜಯ ಗಳಿಸಿದ್ರಿ ಸರ್. ಹಾಗೂ ತಮ್ಮನ್ನು ನೀವು ಮೊದಲಿಂದ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ಮೊದಲಿನಿಂದ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯಿಂದ ನೀವು ಭಾರತೀಯ ಜನತಾ ಪಾರ್ಟಿಯಿಂದಲೇ ಗುರುತಿಸ್ಕೊಂಡು ಬಂದ ಸರ್. ನಿಮ್ಗೆ ಈ ರಾಜಕೀಯ ಅನ್ನೋದು ಒಂದು ಎಷ್ಟು ವರ್ಷದ ಅನುಭವ ಇರ್ಬೋದು? 30 ವರ್ಷದ ಅನುಭವ. 30 ವರ್ಷದ ಅನುಭವ. ಮೇಡಮ್ ನಿಮ್ಗೆ ಈ ರಾಜಕೀಯ ಅನ್ನೋದು ನಿಮ್ಗೆ ಎಷ್ಟು ವರ್ಷಗಳ ಅನುಭವ ಇರಬಹುದು? ನನಗೂ ಸ್ವಲ್ಪ ಒಂದು 10 ವರ್ಷದಿಂದ ಈ PLD ಬ್ಯಾಂಕ್ ಡೈರೆಕ್ಟರ್ ಆದಾಗಿಂದ ನಿಮ್ಗೆ ಈ ರಾಜಕೀಯದ ಅನುಭವ ಬಂದಿರೋಂಥದ್ದು. ಈಗ ಮೇಡಮ್ ನೀವು ಮೊದಲನೇ ಬಾರಿನೇ ಸ್ಪರ್ಧೆ ಮಾಡಿ ಮೊದಲನೇ ಬಾರಿನೇ ಜಯ ಗಳಿಸಿದ್ರ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ರಾಜಕೀಯದಲ್ಲಿ ಸ್ವಲ್ಪ ಜಾಸ್ತಿ ಒಲವಿತ್ತು, ಅದರಿಂದ ನನಗೆ ಖುಷಿ ಆಯಿತು. ಹಾಗೂ ಮೇಡಮ್ ಈಗ ನೀವು ಮೊದಲನೇ ಬಾರಿನೇ ಸ್ಪರ್ಧೆ ಮಾಡಿದಾಗ ನಿಮ್ಮ ಊರಿನ ಜನತೆಗಳ ನಿಮ್ಗೆ ಒಂದು ಬೆಂಬಲ ಯಾವ ರೀತಿ ಇತ್ತು? ಜನಗಳು ತುಂಬಾ ಸಹಕಾರ ಕೊಟ್ಟರು. ಅದು ಪ್ರತಿಯೊಬ್ರು ಎಲ್ಲಿ ಹೋದ್ರು ನಮಗೆ ಒಂದು ಒಳ್ಳೆ ಅಭಿಪ್ರಾಯ ಸೂಚಿಸಿ ಪ್ರತಿಯೊಬ್ರು ನಮಗೆ ಗೌರವಿಸಿದ್ರು, ನಮ್ಗೆ ಆಶೀರ್ವಾದ ಮಾಡಿದ್ರು. ಸಾಮಾನ್ಯವಾಗಿ 50% ಮೇಲೆ 70% ಮೇಲೆ ನಮ್ಮನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಮನೋಭಿಪ್ರಾಯ ಜನರಲ್ಲಿತ್ತು. ಸರ್, ಈ ರಾಜಕೀಯ ಅನ್ನೋದು ನೀವು ಹಿಂದಿನಿಂದಲೂ ರಾಜಕೀಯದಲ್ಲೇ ಬೆಳ್ಕೊಂಡ್ ಬಂದಿರ ನಿಮ್ಮ ಮನೆತನದಲ್ಲಿ, ಇಲ್ಲ ನಿಮ್ಮ ಮೂಲಕ ರಾಜಕೀಯ ಬೆಳಕು ಬಂದಿರೋದು ಸರ್? ಇಲ್ಲ, ನಮ್ಮ ಮೂಲಕದಲ್ಲೇ ರಾಜಕೀಯ ಬಂದಿರೋದು. ಯಾರು ಹಿಂದೆ ರಾಜಕೀಯಕ್ಕೆ ನಮ್ಮ ಮನೆಯವರು ಯಾರು ಹೋಗಿರ್ಲಿಲ್ಲ. ನಮ್ಮ ಬ್ರದರ್ ಒಬ್ರು ಕೋಆಪರೇಟಿವ್ ನಲ್ಲಿ ಇದ್ರು, ಅಂದ್ರೆ ಸೊಸೈಟಿ ಅಧ್ಯಕ್ಷರಾಗಿದ್ರು. ಸೊಸೈಟಿ. ಮೇಡಮ್ ಈಗ ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯದ ಅನುಭವ ಪರವಾಗಿಲ್ಲ, ಖುಷಿಯಾಗಿ ಅನ್ನಿಸ್ತದೆ ಸರ್. ನಿಮ್ಗೆ ಈ ರಾಜಕೀಯದ ಅನುಭವ ನೀವು ಒಂದು 30 ವರ್ಷಗಳಿಂದ ನೀವು ರಾಜಕೀಯದಲ್ಲಿ ಒಂದು ಇದರಲ್ಲಿ ಬರ್ತಾ ಇರೋದು, ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯದಲ್ಲಿ ಅದೇ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಇರ್ತೀವಿ. ಆದ್ರೆ ಅದೇ ನಮಗೆ ಸಿಕ್ಕಂತ ನಾಯಕರು ಒಳ್ಳೆಯವರಾಗಿದ್ರೆ ರಾಜಕೀಯದಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಮಾಡೋದಕ್ಕೆ ಅವಕಾಶನೂ ಇದೆ. ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಈ ಭಾರತೀಯ ಜನತಾ ಪಾರ್ಟಿಲಿ ಗುರ್ಸ್ಕೊಂಡು ಗೆದ್ದು ನಮ್ಮ ನಾಯಕರು ಅವತ್ತಿನ ನಾಯಕರು ಯಡಿಯೂರಪ್ಪ ಅಂತಲೇ ನಾವು ತಿಳ್ಕೊಂಡು ಆ ನಾಯಕರ ಸಮ್ಮುಖದಲ್ಲಿ ಬಂದ್ವಿ. ಆದ್ರೆ ಆ ನಾಯಕರು ಏನ್ ಮಾಡಿದ್ರು ಅಂದ್ರೆ ನಾಯಕರಾಗಿ ಉಳಿಲಿಲ್ಲ, ಅವರೆಲ್ಲ ದೊರೆಗಳಾಗಿ ಹೋಗ್ಬಿಟ್ರು. ಅಂದ್ರೆ ನಿಮ್ಗೆ ನಿಮ್ಮ ಒಂದು ಬೆಂಬಲ ಒಂದೇ ಅದೇ ಒಂದು ಪಕ್ಷದಲ್ಲಿ ನಿಮ್ಮ ತಮ್ಮನ್ನು ಗುರುತಿಸ್ಕೊಂಡು ಕೆಲಸ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು ಗೆದ್ದಂತ ಸಂದರ್ಭದಲ್ಲಿ ಮೇಡಮ್ ಇಲ್ಲಿ ತನಕ ಒಂದು 3 ವರ್ಷ ಅವಧಿ ಆಗಿರ್ಬೋದು. ಸೊ ಈ 3 ವರ್ಷ ಅವಧಿಗಳಲ್ಲಿ ನಿಮ್ಗೆ ನಿಮ್ಮ ಮೂಲಕ ನಿಮ್ಮ ತಾಲೂಕಿನ ಜನತೆಗೆ ಯಾವ ತರ ಒಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಬಂದಿದೆ ಮೇಡಮ್? ನಾವು ಪ್ರತಿಯೊಂದು ನಮಗೆ 33 ಹಳ್ಳಿ ಸೇರುತ್ತೆ. ಮಡಬಲು ಕ್ಷೇತ್ರ ನಮಗೆ ಬರೋದು ಆಲೂರು ತಾಲೂಕು ಪಂಚಾಯತಿಗೆ ನಮ್ಮದು ಮಡಬಲು ಕ್ಷೇತ್ರ. ಅದರಲ್ಲಿ 33 ಹಳ್ಳಿ ಬರ್ತವೆ. ಅದರಲ್ಲಿ ಯಾವುದೇ ಪಕ್ಷ ಆಗಲಿ ಅದರ ದಳಕ್ಕೆ ಸಾರು ಸಪೋರ್ಟ್ ಮಾಡಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಸರ್ಕಾರನೇ ಇದು ಮತನೇ ಹಾಕಿರ್ಬೋದು ಅವರು. ಆದರೆ ನಾವು ಎಲ್ಲ ಒಂದೇ, ನಮ್ಮ ಕ್ಷೇತ್ರಕ್ಕೆ ಸೇರಿದವರು ಯಾವ ಪಕ್ಷದವರಾದರೂ ಎಲ್ಲ ನಮಗೆ ಒಂದೇ. ನನ್ನನ್ನು ಜನಗಳು ಇವತ್ತು ಆರಿಸಿ ಕಳಿಸಿದ್ದಾರೆ. ಅದರಿಂದ ಎಲ್ಲ ಹಳ್ಳಿಗೂ ಪ್ರತಿಯೊಂದು ಹಳ್ಳಿಗೂ ಒಳ್ಳೆ ಕೆಲಸ ಮಾಡಬೇಕು ಅಂತ ನನಗೆ ಕೆಲಸನೂ ಕೊಟ್ಟಿದ್ದೀವಿ. ಈಗ ಹೆಚ್ಚು ಕಡಿಮೆ 3 ವರ್ಷದ ಅವಧಿಯಲ್ಲಿ 30 ಹಳ್ಳಿಗೂ ಕೆಲಸ ಕೊಟ್ಟಿದ್ದೀವಿ. 30 ಹಳ್ಳಿಗೂ ಕೆಲಸ ಕೊಟ್ಟಿದ್ದೀವಿ. 30 ಹಳ್ಳಿಯವರಿಗೆ ಕೆಲಸ ಕೊಟ್ಟಿದ್ದೀವಿ. ನಾವು ಕಾಂಟ್ರಾಕ್ಟ್ ಮಾಡಕ್ ಹೋಗಿಲ್ಲ, ನಾವು ಬೇರೆ ಊರಿಗೆ ಹೋಗಿ ಕಾಂಟ್ರಾಕ್ಟ್ ಮಾಡಕ್ ಹೋಗಿಲ್ಲ. ಇವತ್ತು ನಾವು ಒಂದು ಊರಿಗೆ ಕೆಲಸ ಕೊಟ್ರೆ ಆ ಊರ್ನರ್ನೇ ಮಾಡಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳಿ. ಇವತ್ತು ಅದೇ ತರ. ಈಗಲೂ ಹೆಚ್ಚು ಕಡಿಮೆ ನಮಗೆ ಒಂದು 10-12 ಲಕ್ಷ ರೂಪಾಯಿ ಕೆಲಸ ಬಂದಿದೆ. ಎಲ್ಲ ಊರಿಗೂ ಯಾರ್ಯಾರು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಫೈಲ್ ಮಾಡ್ಬಿಟ್ಟಿದ್ದೀನಿ. 3 ವರ್ಷದಿಂದ ಏನ್ ಆಯಾ ಊರಿಗೆ ಕೊಟ್ಬಿಟ್ಟು ನಿಮ್ಮ ಊರಲ್ಲಿ ನೀವು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಅದ್ರ ಹೇಳಿದೇನೆ ಹೊರತು ₹1 ಕಮಿಷನ್ ಇದುವರೆಗೂ ಒಬ್ಬರದವ್ರು ನಾವು ತಗೊಂಡಿದ್ದೀವಿ.
ನಮಗಿದೇನು ಶಾಶ್ವತ ಅಲ್ವಲ್ಲ, ಯಾವಾಗ್ಲೂ 5 ವರ್ಷ ಜನರಿಗೆ ಅವರು ಒಂದು ಆಯ್ಕೆ ಮಾಡಿ ಕಳಿಸಿರೋದಕ್ಕೋಸ್ಕರ ಅವ್ರಿಗೆ ಒಳ್ಳೆಯದನ್ನ ಮಾಡ್ಬೇಕು ಅಂತ ಆಯಾ ಊರುಗಳಿಗೆ ಅವ್ರು ಏನ್ ಕೇಳಿದಾರೆ ಶಾಶ್ವತವಾಗಿ ಉಳಿಬೇಕು, ಎಷ್ಟು ಸಾಧ್ಯವ ಒಂದೂರಿಗೆ ಏನ್ ಕೊಡಬಹುದಾ, ಅಟ್ಲೀಸ್ಟ್ ಅವ್ರು ಕೇಳಿದ್ರಲ್ಲಿ 1 ಲಕ್ಷ ಕೇಳಿದ್ರೆ 50,000 ಕೊಟ್ಟು ಈಗ ಅರ್ಧ ಮಾಡಿ ಮುಂದೆ ಅರ್ಧ ಅಂಗನವಾಡಿಗಳು 3 ವರ್ಷದಿಂದ ಕೊಟ್ಟಿದೀವಿ. 4 ಅಂಗನವಾಡಿ ಈ ವರ್ಷಕ್ಕೆ ಕಂಪ್ಲೀಟ್ ಆದ್ರು. ಒಂದೊಂದು ಅಂಗನವಾಡಿಗೆ 4.5 ಲಕ್ಷ ದುಡ್ಡು ಕೊಟ್ಟಿದ್ವಿ ನಮ್ಮ ಫಂಡೆ 3 ವರ್ಷದಲ್ಲಿ 1 ಲಕ್ಷ 2 ಲಕ್ಷ ಹಿಂಗ್ ಕೊಟ್ಟು 3 ವರ್ಷದಿಂದ 4 ಅಂಗನವಾಡಿ ಕಂಪ್ಲೀಟ್ ಆಗ ನಿಮ್ಮ ತಾಲೂಕಿನ ಜನತೆಗೆ ಮೊದಲನೇಯಾಗಿ ನಿಮ್ಮ ಹತ್ರ ಯಾವುದೋ ಒಂದು ಕುಂದುಕೊರತೆಗಳನ್ನು ಮೊದಲನೇಯಾಗಿ ನಿಮ್ಮ ಹತ್ರ ಹೇಳ್ಕೊತಾರೆ ಸರ್? ಅವರಿಗೆ ಯಾವುದೋ ತೊಂದರೆ ಆಗಿದೆ ನೀರಿಂದು. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಇವರಿದಾರಲ್ಲ SC ST ಮನೆ ಅವರಿದಾರಲ್ಲ, ಅವ್ರುಗಳು ಇವತ್ತುವೆ ನಮ್ಮಲ್ಲಿ ನೀವು ನೋಡಿದ್ರೆ ಅಂಥವನ್ನ ಮಾಡಿ ಸರ್ಕಾರಕ್ಕೆ ತೋರಿಸ್ಬೇಕು. ನಾನು ಇಲ್ಲಿ ಸೋಮಣ್ಣ ಬಂದಿದ್ರು ಮಿನಿಸ್ಟ್ರು, ಅವತ್ತಿನ ದಿವಸಲು ಕೂಡ ST-ಗಳಿದ್ದಾರೆ ಪಾಪ, ಅವ್ರು ಇವತ್ತು ಹುಡುಗಿಸ್ಲು ಅವರಿಗೆ ಮನೆ ಮಾಡಿಸ್ಕೊಡ್ಬೇಕು ಅಂತ ಭಾರಿ ಹೋರಾಟ ಮಾಡೋದು. ಮಿನಿಸ್ಟ್ರ್ ಲೆವೆಲ್ವರೆಗೂ ಕಳಿಸಿ ಎಲ್ಲ ತರಿಸಿದ್ವಿ, ಆ ಮನೆನೂ ಶಾಂಕ್ಷನ್ ಮಾಡಿಸಿದ್ವಿ. ಇಲ್ಲಿ ಮಂಡಲ್ ಪಂಚಾಯತಿಯವರು ದುಡ್ಡಿಗೋಸ್ಕರ ಅವ್ರನ್ನ ಈ ಮನೆ ಜಾಗ ಮನೆ ಏನಾಯ್ತು, ಆ ಮನೆ ಜಾಗ ಅವ್ರ ಹೆಸರಿಗಿಲ್ಲ ಅಂತ ಹೇಳಿ ಆ ಅವ್ರ ಮನೆ ಜಾಗ ತಗೊಳ ಮಟ್ಟಕ್ಕಿಲ್ಲ, 1 ಗುಂಟೆ ಜಾಗ ತಗೊಳ ಅಂತಾರಲ್ಲ, ಅವರು ದುಡ್ಡು ಕೊಟ್ಟು 2,2 ಸಾವಿರ ಕೊಟ್ಟು ಒಬ್ಬಂತ ಜಾಗ ಬಿಡಿಸ್ಕೊಂಡವ್ರು. ಯಾರೋ ಒಬ್ಬ ಜಾಗ ಇದೆ, ಅವನ ಜಾಗ ಇವ್ರು ಬಿಡಿಸ್ಕೊಂಡವ್ರೆ. ಅಲ್ಲಿ ಮನೆ ಕೊಡಕ್ಕೆ ಕೊಡ್ಲೇ ಇಲ್ಲ. ಇನ್ ಮುನ್ನೇನು ಇವತ್ತು ಈಗ ಹೋಗಿ ತೋರಿಸ್ತೀನಿ ಬೇಕಾರೆ 30, 25, 30 ಮನೆ ಇದಾವೆ ಪಾಪ. ಅವ್ರು ಇವತ್ತು ಶೀಟ್ ಹಾಕೊಂಡು ಮಳೆಗಾಲದಲ್ಲಿ ಮಳೆ ಇತ್ತೀಚೆಗೆ ಶೀಟ್ ಹಾಕಿರೋದು, ಅದು ಕೂಲಿ ಮಾಡಿ ಕೂಲಿ ದುಡ್ಡಲ್ಲಿ ಶೀಟ್ ಹಾಕೊಂಡು ಜೀವನ ಮಾಡ್ತಿದ್ದಾರೆ. ಅಲ್ಲಿಗೆ ನಾನು ಈ ಸರಿಯ ಪಬ್ಲಿಕ್ ಟಾಯ್ಲೆಟನ್ನ ಕೊಟ್ಟಿದ್ದೀನಿ, ಕೆಲಸ ಆಗಿಲ್ಲ. ಶೌಚಾಲಯ ನಮ್ಮ ಆಲೂರು ತಾಲೂಕ್ ಪಂಚಾಯತಿಲಿ ಯಾರು ಕೊಟ್ಟಿಲ್ಲ ಪಬ್ಲಿಕ್ ಶೌಚಾಲಯ. ನಾನು 2 ಕಡೆ ಕೊಟ್ಟಿದ್ದೀನಿ ಈ ವರ್ಷ 1 ಲಕ್ಷಕ್ಕೆ, ಅವ್ರಿಗೋಸ್ಕರನೇ. ಅಂದ್ರೆ ಅವ್ರಿಗೆ ಯಾವುದೇ ತರದ ಸೌಕರ್ಯಗಳು ಸಂಪೂರ್ಣವಾಗಿ ಮಾಡ್ಸಕ್ ಆಗಿಲ್ಲ. ನಾವು ಇಷ್ಟೆಲ್ಲ ಹೇಳಿ ಅವ್ರಿಗೆ ಭರವಸೆ ಕೊಟ್ಟರು ಕೂಡ ನನಗೆ ಮನೆ ಮಾಡಿಸ್ಕೊಡಕ್ ಆಗ್ತಾ ಇಲ್ಲ. ರಾಜಕೀಯದಲ್ಲಿ ಅದೇ ಹೇಳಿನಲ್ಲ, ಯಾರೇ ಒಬ್ಬ ಪ್ರಾಮಾಣಿಕ ಆದ್ರೂ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಅದು ಒತ್ತಡ ಆ ರೀತಿ ಇರುತ್ತೆ. ಕಳ್ಳರು ಎಲ್ಲ ಏನಾದ್ರು ಒಂದು, ಈಗ ಜನತಾ ಮನೆಗೆ ಅವ್ರೇನ್ ಮಾಡಿದ್ರು ಮೆಂಬರ್ಗಳು, ನಾವೇ ಅವ್ರನ್ನ ಗೆಲ್ಸಿದ್ದೀವಿ, ಅವ್ರುಗಳು ಇಂಥ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಗಳ ಹತ್ರ ದುಡ್ಡು ತಗೊಂಡು ಅಂಥವ್ರಿಗೆ ಮನೆ ಕೊಡ್ತಾರೆ. ಏನ್ ಮಾಡ್ತಾರೆ, ಮನೆ ಇದ್ದವ್ರಿಗೆ ಮನೆ ಕೊಡ್ತಾರೆ. ನಮ್ಮ ತಾಲೂಕ್ ಪಂಚಾಯತಿಲಿ ಮನೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಮೂಲಕನೇ ಆಗ್ಬೇಕು. ತಾಲೂಕ್ ಪಂಚಾಯತಿಲಿ MLA ಹೇಳಿ ಮಾಡಿಸಿರೋದುಂಟು. ಅಲ್ಲಿ 20 ಮನೆ ಕೊಡ್ತೀನಿ 30 ಮನೆ ಕೊಡ್ತೀನಿ ಅಂದಾಗ ನಮ್ಮದು ಪಂಚಾಯತಿ ದೊಡ್ಡದು, ನೀವು 50 ಮನೆನೇ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿ ತಂದಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿಲಿ ನಿಮ್ಗೆ ಒಂದು ಅದು ಬರ್ಲಿಲ್ಲ, ಮಾಡ್ಕೊಡ್ಲಿಲ್ಲ ಯಾವನು ಅದನ್ನ. ನಮ್ಮನ್ನ ಕೇಳದೆ ಅದನ್ನ ಮನೆ ಮೊದಲನೇ ಕುಡಿಯೋ ಮನೆ ಸೌಕರ್ಯ, ನೀರಿನ ವ್ಯವಸ್ಥೆ ಮಾಡಿದ್ವಿ ಬಿಡಿ ಸಾಕಷ್ಟು. ಅವರಿಗೆ ನಾನು ಸಿಂಟೆಕ್ಸ್ ಅಂತವಕ್ಕೆ ಅಂತ ಏರಿದೆ, ಎಲ್ಲಿ ಸಿಂಟೆಕ್ಸ್ ಕೇಳಿದ್ರು ಕೊಟ್ಟಿದ್ದೀನಿ ಬಡವರಿಗೆ. ಕುಡಿಯೋ ನೀರಿಗೆ ಮೊದಲು ಆದ್ಯತೆ ಖಂಡಿತ. ಅದು ಮಾತ್ರ ಎಲ್ಲಿ ಸಿಂಟೆಕ್ಸ್ ಕೊಡಿ, ಪೈಪ್ ಹಾಕಿ ನನಗೆ ನೀರಿನ ವ್ಯವಸ್ಥೆ ಮಾಡಿಸ್ಕೊಡಿ ಅಂತಾರೆ. ಪೈಪ್ ಲೈನ್ ಇದ್ದಲ್ಲಿ, ನಾವಿನ್ನೇನು ಬೋರ್ ಹಾಕ್ಸಿ ಪೈಪ್ ಲೈನ್ ಮಾಡ ಅಷ್ಟು ನಮಗೆ ಫಂಡ್ಸ್ ಬರಲ್ಲ. ಪೈಪ್ ಲೈನ್ ಕೊಡ ಅಂತದ್ದು ಸಾರ್ವಜನಿಕವಾಗಿ ಇದ್ದಂತ ಜಾಗಗಳಲ್ಲಿ ಸಿಂಟೆಕ್ಸ್ ಕೊಟ್ಟು ಅಲ್ಲಿ ನೀರಿನ ವ್ಯವಸ್ಥೆ. ಹಾಗೂ ಮೇಡಮ್, ಈಗ ನಿಮ್ಗೆ ಇನ್ನೂ 2 ವರ್ಷ ಅವಧಿ ಇದೆ. ಈ ಬರುವ 2 ವರ್ಷದಲ್ಲಿ ಇನ್ನೂ ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ತಾಲೂಕು? ಈ ಬರ್ತಕ್ಕಂಥ ಫಂಡ್ಸ್ ಅನ್ನ ಅದೇ ರೀತಿ ಪ್ರತಿಯೊಂದು ಯಾವ ಹಳ್ಳಿಲಿ ಏನೇನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಆ ಜನಗಳು ಏನ್ ಕೇಳ್ತಾರೆ ಅದ್ರ ಸಮಸ್ಯೆ ಇದೆಯಾ ಉಳಿದಿರೋ ಕೆಲ್ಸಗಳು, ಈ ಬೇರೆ ಏನೇ ಸಮಸ್ಯೆ ಯಾವುದೇ ತರ ಸೌಕರ್ಯ, ಎಲ್ಲಾ ತರದ ಸೌಕರ್ಯಗಳು ಒದಗಿಸ್ಬೇಕು ಅಂತ ಬಂದಂತ ಹಣದಲ್ಲಿ ಎಷ್ಟು ಕೆಲಸ ಮಾಡಕ್ ಸಾಧ್ಯವೋ ಕೊಡಬಹುದು, ಅಷ್ಟನ್ನು ಆಯಾ ಗ್ರಾಮಕ್ಕೆ ಕೊಟ್ಬಿಟ್ಟು ಅವ್ರವ್ರ ಈ ಕೆಲಸ ಮಾಡಿಸ್ಬೇಕು. ಮೇಡಮ್, ಹಾಗೆ ನಿಮ್ಮ ಮುಂದೆ ರಾಜಕೀಯದಲ್ಲಿ ಏನಾದ್ರು ಬೆಳಿಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದೆಯಾ? ಆಸೆ ಇದೆ, ಆದ್ರೆ ನೀವು ಮುಂದೆ ರಾಜಕೀಯದಲ್ಲಿ ಬೆಳಿತೀನಿ ಅಂತ ನಿಮ್ಮ ಜನಗಳ ನಿಮ್ಗೆ ಯಾವ ತರ ಒಂದು ಬೆಂಬಲ ಇರ್ಬೋದು?
ಜನಗಳು ತುಂಬಾ ಬೆಂಬಲ ಕೊಡ್ತಾರೆ ನಮ್ಮ ಬಗ್ಗೆ. ಬೆಂಬಲ ಬೇಕು, ಜನಗಳ ಅಭಿಪ್ರಾಯ ಪಟ್ರೆ, ಜನಗಳು ಬೆಳೆಸ್ಬೇಕು ಅಂತ ಇಷ್ಟಪಟ್ರೆ ಬೆಳಿಬಹುದು. ಇಲ್ಲ ಅಂದ್ರೆ ಅದಕ್ಕೋಸ್ಕರ ನಮ್ಮ ಅವಧಿಲಿ ಒಳ್ಳೆ ಕೆಲಸ ಮಾಡಿದ್ದು ಅದನ್ನ ಜನಗಳು ತಪ್ಪಾಗಿ ತಿಳ್ಕೊತಾರೋ ಒಳ್ಳೆದಾಗಿ ಗುರುತಿಸಿದ್ರೆ ಬೆಳಿಬಹುದು ಅಂತ ನಿಮ್ಮ ಬೆಳೆದು ಒಳ್ಳೆ ಇದನ್ನ ಕೆಲಸ ಮಾಡಬೇಕು ಆಸೆ ಗುರ್ತಿಸ್ಬೇಕು. ಅವ್ರು ಗುರ್ತಿಸಿದ್ರೆ ನಾವು ಬೆಳಿಬಹುದು. ಅವರೇ ಗುರ್ತಿಸ್ತಾ ಹೋದ್ರೆ ನಾವೆಲ್ಲಿ ಬೆಳೆಯಕ್ ಸಾಧ್ಯ? ಈಗ ನೀವು ಒಬ್ರು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನಿಮ್ಮ ತಾಲೂಕಿನ ಜನತೆಗಳ ಜೊತೆ ಯಾವ ತರ ಒಂದು ಸಂಪರ್ಕದಲ್ಲಿದೆ ಸರ್? ಅವರ ಒಂದು ಕಷ್ಟ ಸುಖಗಳಿಗೆ ಭಾಗಿ ನೀವು ಯಾವ ತರ ಒಂದು ಸ್ಪಂದನೆ ನೀಡ್ತಾ ಇದ್ದೀರಿ? ಪಬ್ಲಿಕ್ಸ್ ಜೊತೆ ಅವರ ಅದೇ ಕುಂದುಕೊರತೆಗಳ ಬಗ್ಗೆ ನಾವು ಈಗಲೂ ಹೋರಾಟ ಮಾಡ್ತಾ ಇದ್ದೀವಿ. ಅವ್ರ ಸಮಸ್ಯೆಗಳಿದ್ರೆ, ಯಾವುದೇ ಒಂದು ಸಮಸ್ಯೆ ಇದ್ರು ಬಂದು ಕೇಳಿದ್ದಕ್ಕೆ ಅದಕ್ಕೆ ಪರಿಹಾರ ಹುಡುಕ್ತಾ ಇದೀವಿ. ಕೇಳಿದ್ದಕ್ಕೆ ಎಲ್ಲಿ ಕರೆದ್ರು ಹೋಗ್ತಾ ಇದೀವಿ. ಅಂತ ಕೆಲಸಗಳನ್ನ ನಾನು ಇವತ್ತು ಮಾಡ್ಕೊಡ್ತಾಯಿನಿ. ಯಾಕೆಂದ್ರೆ ಈಗ ನಾನು ಅಲ್ಲಿ ತಾಲೂಕ್ BJP ಅಧ್ಯಕ್ಷನ್ ಮಾಡಿದಾಗ್ಲಿಂದಲೂ ನಾನೀಗ ಹೆಚ್ಚು ಕಡಿಮೆ 3 ತಿಂಗಳಾಯ್ತು ಅಧ್ಯಕ್ಷನ್ ಮಾಡಿ. ಇದೇ ಉದ್ದೇಶಕ್ಕೆ ನನ್ನನ್ನೇ ಆಯ್ಕೆ ಮಾಡಿದ್ರು. ಇಲ್ಲ ಅವರೇ ಇರಲಿ, ಅದನ್ನೇ ಹಳಬರು ತುಂಬಾ ಸರ್ಕಲಲ್ಲಿ ನಮ್ಮ ಬಗ್ಗೆ ಇದು ಸ್ಕೂಲ್ ಇದೆ, ಅದರಿಂದ ನಾವು ಒಳ್ಳೆ ಬೆಂಬಲ ಇದೆ. ಇವರೆಲ್ಲ ಬಂದಿದ್ರು, ಸ್ಟೇಟ್ನವರು ಕೂಡ ಇಲ್ಲೇ ನಮ್ಮ ಮನೆಗೆ ಬಂದಿದ್ರು. ಹಾಗಾಗಿ ಜನಗಳ ಬೆಂಬಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವ್ರುಗಳು ಎಲ್ಲ ಸೇರಿ ಎಲ್ಲ ಇಲ್ಲ ಕಾಂಟ್ರಿಬ್ಯೂಷನ್ ತುಂಬಾ ಸಹಕಾರ ಮಾಡಿದ್ರು, ತುಂಬಾ ಖುಷಿ ಪಟ್ರು. ಎಲ್ಲಾದ್ರೂ ನಾವು ಕೇಳೋದೇ ಬೇಕಿಲ್ಲ, ತುಂಬಾ ಖುಷಿ ಪಟ್ರು, ಗುರುತಿಸ್ಕೊಡ್ತಾರೆ. ಹೌದೌದು, ಒಳ್ಳೆ ಮನ್ಸಲ್ಲಿ ಮಾತಾಡೋದು. ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಗೆ ಯಾವ ತರ ಒಂದು ಕೆಲಸಗಳಾಗ್ತಾ ಇದೆ? ಮೇಲಿನ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದಾರೆ, ನಮಗೇನು ತೊಂದರೆ ಕೊಟ್ಟಿಲ್ಲ. ನಮಗೆ ಬರ್ತಕ್ಕಂಥ ಫಂಡ್ಸೇ ಕಡಿಮೆ ಆಗಿದೆ. ಇದ್ದದನ್ನ ಅವರೇನ ನಮ್ಗೆ ಯಾವುದೇ ತರ ತೊಂದರೆ ಮಾಡಲ್ಲ. ಈಗ 1 ಕೋಟಿ ಬರುತ್ತೆ ಆಲೂರು ತಾಲೂಕಿಗೆ. 9 ಜನ ಸದಸ್ಯರು 11 ಜನಕ್ಕೂ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಮ ತಾಲೂಕಲ್ಲಿ JDS ಜಾಸ್ತಿ ಪ್ರಭಾವ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಇದು ಜಾಸ್ತಿ. ಆಮೇಲೆ ಬರ್ತಕ್ಕಂಥ ಫಂಡಲ್ಲಿ 2 ಜನ ಮೆಂಬರ್ಸ್ ಎಕ್ಸ್ಟ್ರಾ ತಗೋತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು. ಒಂದೊಂದು ಕೋಟಕ್ಕೆ ಇನ್ನೊಂದೊಂದು ಎಕ್ಸ್ಟ್ರಾ ಅಲ್ಲಿಗೆ 13 ಡಿವೈಡ್ ಮಾಡ್ತಾರೆ. 13 ಜನ ಮೆಂಬರ್ಸ್ ಕೊಟ್ಟಂಗೆ ಮಾಡ್ಬಿಟ್ಟು ಅವ್ರು 2 ಜನದ ಮೆಂಬರ್ಸ್ ದುಡ್ಡನ್ನು ಉಪಯೋಗಿಸ್ತಾರೆ. ಇಲ್ಲಿ ಸ್ವಲ್ಪ ನಮಗೆ ತೊಂದರೆ ಉಂಟಾಗ್ತದೆ. ಅದನ್ನ ನಾವು ಏನು ಮಾಡಂಗಿಲ್ಲ, ಅದನ್ನ ಬೆಳ್ಕ ಬಂದ್ಬಿಟ್ಟಿದೆ. ಈ ಎಲೆಕ್ಷನ್ ಆದಾಗ್ಲಿಂದ ಆ ಉಪಾಧ್ಯಕ್ಷರಿಗೆ ಜಾಸ್ತಿ ಕೊಡಬೇಕು ಅನ್ನೋದು ಬಂದ್ಬಿಟ್ಟಿದೆ. ಇದು ನಾವೊಬ್ರು ಹೋರಾಟ ಮಾಡಕ್ ಸಾಧ್ಯ ಇಲ್ಲ. ಅದ್ರಲ್ಲಿ ನಮ್ಮ ವಿರೋಧ ಪಾರ್ಟಿಲಿ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ನಾವು ಅವರಿಗೆ ಏನು ನಾವು ಗೆದ್ದಾಗ ನಮ್ಮ ಸರ್ಕಾರನೇ ಇತ್ತು, ಆದ್ರೆ ಫಂಡ್ ತಗೋದಿತ್ತು, ನಾವು ಅಲ್ಲಿವರೆಗೂ ಹೋಗ್ಲಿಲ್ಲ. ಇಲ್ಲಿ ಬಂದಿದ್ದೆ ಅಲ್ಲ, ಕೊಟ್ರು ನಮ್ಮ ಸರ್ಕಾರದಲ್ಲೇ ಫಂಡ್ ಬಂದಿದ್ದು. ಈಗ ಬರ್ತಾ ಅವತ್ತು ಅನುದಾನ ಏನು ಮಾಡಿದಾರ, ಇದು ಭಾರತೀಯ ಜನತಾ ಪಾರ್ಟಿ ಅನುದಾನವೇ ಹೊರತು ಬೇರೆ ಸರ್ಕಾರದವರು ಈ ಹಣನ ಯಾರು ಕೊಡ್ಬೋದಿತ್ತು. ನಾವು ತಾಲೂಕ್ ಪಂಚಾಯತಿಗೆ ಇಷ್ಟ ಹಣನ ಯಾರು ಕೊಟ್ಟಿರ್ಲಿಲ್ಲ. ಈ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ 1 ಕೋಟಿ ಅನುದಾನ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಕೆಲಸ